ಜಾಮೀನು ರದ್ದಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಕೊಟ್ಟಿದ್ದ ಜಾಮೀನು ರದ್ದು. ಹಾಗಾಗಿ ದರ್ಶನ್ಗೆ ಮತ್ತೆ ಜೈಲೇ ಫಿಕ್ಸ್, ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ. ಇದು ದರ್ಶನ್ದು ಮಾತ್ರನ 7 ಜನರದ್ದ ಅಂತಕ್ಕಂಥದ್ದು ನೋಡಬೇಕು. ಇಂಡಿವಿಜುವಲ್ ಆಗಿ ಕೊಡ್ತಾ ಇದ್ದಾರಾ ಅಂತ. ಪವಿತ್ರ ಗೌಡ ಅವ್ರದ್ದು ಕೂಡ ಇದಕ್ಕೆ ಸೇರ್ಪಡೆಯಾಗಿದೆಯಾ, ಉಳಿದ 7 ಆರೋಪಿಗಳದ್ದು ಇದಕ್ಕೆ ಸೇರ್ಪಡೆಯಾಗಿದೆಯಾ ಗೊತ್ತಾಗಬೇಕು. ದರ್ಶನ್ಗೆ ಮತ್ತೆ ಜೈಲು, ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕು. ದರ್ಶನ್ ಜಾಮೀನು ವಜಾ ಆಗಿದೆ. ಈಗ ಬರ್ತಾ ಇರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್, ದರ್ಶನ್ಗೆ ಮತ್ತೆ ಜೈಲೇ ಫಿಕ್ಸ್. ಹೈಕೋರ್ಟ್ ಕೊಟ್ಟಿದ್ದ ತೀರ್ಪನ್ನು ರದ್ದು ಮಾಡಿದೆ. ಹೈಕೋರ್ಟ್ ತೀರ್ಪನ್ನು ರದ್ದು ಮಾಡಿದೆ. ಹಾಗಾಗಿ ದರ್ಶನ್ಗೆ ಸಿಕ್ಕಿದ್ದ ಎಲ್ಲ ಆರೋಪಿಗಳ ಜಾಮೀನು ರದ್ದು. 7 ಜನರದ್ದು. ಓಕೆ, 7 ಜನರ ಜಾಮೀನನ್ನು ರದ್ದುಪಡಿಸಿದ್ದಾರೆ. ದರ್ಶನ್, ಪವಿತ್ರ ಗೌಡ, ನಾಗರಾಜು, ಅನುಕುಮಾರ್, ಲಕ್ಷ್ಮಣ್, ಜಗದೀಶ್ ಮತ್ತು ಪ್ರದೂಷ್ ರಾವ್ 7 ಜನಗಳ ಆರೋಪಿಗಳ ಜಾಮೀನು ರದ್ದಾಗಿದೆ. 7 ಆರೋಪಿಗಳ ಜಾಮೀನನ್ನು ರದ್ದುಪಡಿಸಿದೆ ಘನ ನ್ಯಾಯಾಲಯ, ಸುಪ್ರೀಂ ಕೋರ್ಟ್. ದರ್ಶನ್ ಜಾಮೀನು ವಜಾ. ಅಲ್ಲಿಗೆ ಸದ್ಯಕ್ಕಂತೂ ದರ್ಶನ್ಗೆ ಬೇರೆ ಯಾವ ಆಯ್ಕೆಗಳು ಇಲ್ಲ. ಮತ್ತಷ್ಟು ದಿನಗಳು ಜೈಲಿನಲ್ಲಿ ಕಳಿಬೇಕಾಗಿ ಬರುತ್ತೆ. 7 ಆರೋಪಿಗಳ ಜಾಮೀನನ್ನು ರದ್ದಾಗಿದೆ. ರಾಜ್ಯ ಸರ್ಕಾರಕ್ಕೆ ಗೆಲುವಾಗಿದೆ. ಇದು ರಾಜ್ಯ ಸರ್ಕಾರದ ಗೆಲುವು. ಯಾಕೆಂದರೆ ಮೇಲ್ಮನವಿಯನ್ನು ಸಲ್ಲಿಸಿದ್ದು ರಾಜ್ಯ ಸರ್ಕಾರ. ಸ್ಟೇಟ್ ಗವರ್ನಮೆಂಟ್ ವರ್ಸಸ್ ದರ್ಶನ್ ಅಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹಾಕಿದ್ರು. ಹಾಗಾಗಿ ಇದು ರಾಜ್ಯ ಸರ್ಕಾರಕ್ಕೆ ಗೆಲುವಾಗಿದೆ. 7 ಆರೋಪಿಗಳ ಜಾಮೀನನ್ನು ರದ್ದುಪಡಿಸಲಾಗಿದೆ. ದರ್ಶನ್ ಮತ್ತೆ ಜೈಲಿಗೆ ಹೋಗೋದು ಫಿಕ್ಸ್. ಏನೇನು ಅಬ್ಸರ್ವೇಷನ್ಸ್ ಅನ್ನೋದು ಕುತೂಹಲ. ಇವಾಗ ಅವ್ರು ಹೇಳ್ತಾರೆ ಹೈಕೋರ್ಟ್ನಲ್ಲಿ ಜಾಮೀನು ಕೊಟ್ಟಿದ್ದು ಕೆಲವು ತಾಂತ್ರಿಕ ಕಾರಣಗಳಿಂದ ಅಂತ. ಆದರೆ ಅದರಲ್ಲಿ ಕೆಲವು ಲೋಪದೋಷಗಳಿತ್ತು. ತಕ್ಷಣವೇ ಶರಣಾಗಲು ಕೋರ್ಟ್ ಸೂಚನೆ. ಓಕೆ, ಟೈಮು ಕೊಟ್ಟಿಲ್ಲ, 1 ವಾರ 10 ದಿನ ಅಂತ ಇದ್ರು ಕೆಲವರೆಲ್ಲ. ನೋ, ತಕ್ಷಣವೇ ಶರಣಾಗಬೇಕು 7 ಜನ ಆರೋಪಿಗಳು. ಅಂದರೆ ಟ್ರಯಲ್ ಕೋರ್ಟ್ಗೆ ಹೋಗ್ಬಿಟ್ಟು ತಕ್ಷಣವೇ ಶರಣಾಗಬೇಕಾಗತ್ತೆ. ತಕ್ಷಣ ಅಂತಂದರೆ ಇಮಿಡಿಯೇಟ್ ಅಂತ ಅರ್ಥ. ಅದಕ್ಕೇನು ಟೈಮ್ ಬೌಂಡ್ ಇಲ್ಲ. ನಟ ದರ್ಶನ್ಗೆ ಇದು ಬಿಗ್ ಶಾಕ್.